ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಮರ ಪ್ರೌಢಶಾಲೆ, ಚುಂಚನಗುಪ್ಪೆ, ಬೆಂಗಳೂರು. ಮಕ್ಕಳೇ, ನಾವಿವತ್ತು 8ನೇ ತರಗತಿಯ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಆ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು 7ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಅನೇಕ ಸಂಖ್ಯೆಗಳ ವಿಧಗಳನ್ನು ತಿಳ್ಕೊಂಡಿರ್ತೀವಿ. ಸಂಖ್ಯೆಗಳ ವಿಧಗಳು ಅಂದರೆ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಹಾಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಈ ಸಂಖ್ಯೆಗಳನ್ನ ಬಳಸ್ಕೊಂಡು ನಾವು ಅನೇಕ ಆಟಗಳನ್ನು ಕೂಡ ಆಡಿದ್ದೀವಿ. ಫಾರ್ ಎಕ್ಸಾಂಪಲ್, ಎಲ್ಲಿ ನೋಡಿರ್ತೀವಿ ಆಟಗಳು ಅಂದ ತಕ್ಷಣ ಈ ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ರಮ್ಮಿ ಅಂತೀವಲ್ಲ, ಅದನ್ನು ನೋಡಿರ್ತಾರೆ. ಹಾಗೆ ಹಾವು ಏರಿ ಆಟದಲ್ಲಿ ಸಂಖ್ಯೆಗಳನ್ನ ನೋಡ್ಕೊಂಡಿರ್ತೀವಿ. ಇದನ್ನ ಹಾಕಿದಾಗ ಇದು ಏನು ಕ್ಯೂಬ್ ಅಂತ ಹೇಳ್ತೀವಲ್ಲ, ಘನವನ್ನು ಹಾಕಿದಾಗ ಅದು 1ರಿಂದ 6 ತನಕ ಸಂಖ್ಯೆ ಇರುತ್ತೆ. ಆ ಸಂಖ್ಯೆಗೆ ಅನುಗುಣವಾಗಿ ನಾವೇನು ಮಾಡ್ತೀವಿ, ಆ ಸಂಖ್ಯೆಯನ್ನು ಎಣಿಸ್ಕೊಂಡು ಒಂದೊಂದು ಮನೆಗೂ ಕೂಡ ಆ ಕಾಯಿನ ಇಡ್ತಾ ಹೋಗ್ತೀವಿ, ಹೌದಲ್ವಾ? ಹಾಗೆ ದಿನಪತ್ರಿಕೆಯಲ್ಲಿ ಡೈಲಿ ನಾವು ಈ ಪದವನ್ನಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಡ್ರಾಯಿಂಗ್ಸು, ಜೋಕ್ಸು, ಕಥೆಗಳು ಎಲ್ಲದರ ಜೊತೆಗೆ ಅಲ್ಲಿ ಒಂದು ಸೊಡಕು ಅನ್ನೋ ಒಂದು ಕಾಲಮ್ ಇರುತ್ತೆ. ಅಂಕಿಗಳನ್ನ ಬಳಸಿಕೊಂಡು ಆ ಒಂದು ಚೌಕದಲ್ಲಿ ನಾವು ಅಂಕಿಗಳನ್ನ ತುಂಬಿಸ್ತಾ ಹೋಗಬೇಕು. ಆ ಅಂಕಿಗಳು ತುಂಬಿಸಿದಾಗ ಅಲ್ಲಿ ಕಂಬ ಅಂದ್ರೆ ರಿಪೀಟ್ ಆದ್ಮೇಲೆ ಆ ಅಂಕಿಗಳನ್ನು ತುಂಬಿಸಿದಾಗ ಕಂಬ ಸಾಲು ಮತ್ತು ಅಡ್ಡ ಸಾಲುಗಳಲ್ಲಿ ಮೊತ್ತ ಏನ್ ಬರಬೇಕು, ಸಮ ಬರಬೇಕು. ಅವೆಲ್ಲ ಎಷ್ಟು ಚೆನ್ನಾಗಿರ್ತಾವಲ್ವಾ? ಈಗ ಒಂದು ಉದಾಹರಣೆ ನೋಡೋಣ. ನೋಡಿ, ಇಲ್ಲಿ ಒಂದು ಚೌಕದಲ್ಲಿ ಮತ್ತೆ 9 ಚೌಕಗಳಿಲ್ಲ, 3x3 ಮಾಯ ಚೌಕ ಅಂತ ಕರಿತೀವಿ. ಮ್ಯಾಜಿಕ್ ನಂಬರ್ಸ್ ಅಂತ ಅಥವಾ ಮ್ಯಾಜಿಕ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಇಲ್ಲಿ 1ರಿಂದ 9 ತನಕ ಸಂಖ್ಯೆಗಳನ್ನ ತುಂಬಿಸ್ತಾ ಹೋಗ್ಬೇಕು. 9 ಚೌಕಗಳಿದ್ದಾವೆ, ಅದರಲ್ಲಿ 1ರಿಂದ 9 ತನಕ ಆ ಬಾಕ್ಸ್ ಅಲ್ಲಿ ಲೆಕ್ಕಗಳನ್ನ ಸಂಖ್ಯೆಗಳನ್ನ ತುಂಬಿಸ್ತಾ ಹೋಗ್ಬೇಕು. ಅಲ್ಲಿ ಕಂಬ ಸಾಲು ಅಂದ್ರೆ ಈ ರೀತಿ ಉದ್ದ ಇರ್ತಕ್ಕಂಥ ಸಾಲು. ಅಡ್ಡ ಸಾಲು ಅಂದ್ರೆ ಎಡದಿಂದ ಬಲಕ್ಕೆ, ಕಂಬ ಸಾಲು ಅಂದ್ರೆ ಮೇಲಿಂದ ಕೆಳಗಿರ್ತಕ್ಕಂಥ ಸಾಲಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಚೌಕದಲ್ಲಿ ಹಾಕ್ತಾ ಹೋಗ್ಬೇಕು. ಒಂದೇ ಸರಿ ಹಾಕಬೇಕು, ಆದ್ರೆ ರಿಪೀಟ್ ಆಗಬಾರ್ದು. ಹೆಂಗ್ ಹಾಕ್ಬೇಕಪ್ಪ ಅಂದ್ರೆ, ಈ ಸಂಖ್ಯೆಗಳ ಒಂದು ಅಡ್ಡ ಸಾಲು ಅಥವಾ ಕಂಬ ಸಾಲಲ್ಲಿ ಮೊತ್ತ ಏನ್ ಬರಬೇಕು, ಸೇಮ್ ಬರಬೇಕು. ನೋಡೋಣ, ಈ ರೀತಿಯಾಗಿ 1 2 3 4 5 6 7 8 9 ಬರುತ್ತಾ 3 ಅಡ್ಡ ಸಾಲು, 3 ಕಂಬ ಸಾಲು ಅಂತ ಕರಿತೀವಿ. ಇಲ್ಲಿ 8 1 9 9 6 ಎಷ್ಟಾಯ್ತು, 15. ಇಲ್ಲಿ 8 7 ಎಷ್ಟು ಬಂತು, 15 ಬಂತು. ಇಲ್ಲಿ 13 + 2 ಎಷ್ಟು ಬಂತು, 15 ಬಂತು. ಈ ರೀತಿಯಾಗಿ 8 11 14 15 ಬಂತು. ಇಲ್ಲೂ ಕೂಡ 15 ಬಂತು, ಇದು ಕೂಡ 15. ಸೊ ಹಾಗಾಗಿ ಈ ಕೂಸು 15 ಬರುತ್ತೆ, ಈ ತಗೊಂಡು ಕೂಡ 15 ಬರುತ್ತೆ. ನಾವು ಯಾವ ರೀತಿ ಎಲ್ಲ ಕೂಡಿದ್ರು ಕೂಡ ನಮಗೆ 15 ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿ ಅನೇಕ ಸಂಖ್ಯೆಗಳನ್ನ ಒಳಗೊಂಡಂತೆ ನಾವು ಅನೇಕ ವಿನ್ಯಾಸಗಳನ್ನು ನೋಡ್ಬೋದು. ಅದೇ ರೀತಿ ಈ ಸಂಖ್ಯೆಗಳನ್ನ ಒಳಗೊಂಡಂತೆ ನಾವು ಆಟವನ್ನು ಕೂಡ ಆಡ್ಬೋದು. ಹಾಗಾದ್ರೆ ಇವತ್ತಿನ ಪಾಠ ಯಾವುದಪ್ಪ ಅಂದ್ರೆ ಸಂಖ್ಯೆಗಳೊಂದಿಗಿನ ಆಟ. ಸೊ ಇದು ಒಂದು ವಿನ್ಯಾಸ ತೋರಿಸ್ತೀನಿ ಮಕ್ಕಳಲ್ಲಿ. 1 1 1 1 1 2 2 2 3 3 3 4 4 4 4 5 5 5 6 6 6 7 7 7 8 8 8 1 1 1 ಎಷ್ಟಾಗುತ್ತೆ ಅಂದರೆ 3 ಬಂತು. 2 2 2 ಕೊಟ್ಟರೆ ಎಷ್ಟು ಬಂತು, 6 ಬಂತು. 3 3 3 ಕೂಡಿಸಿದ್ರೆ ಎಷ್ಟು ಬಂತು, 9 ಬಂತು. ಇಲ್ಲಿ ನೋಡಿ, 4 4 4 ಕೂಡಿಸಿದ್ರೆ ಎಷ್ಟು ಬಂತು, 12 ಬಂತು. ಮತ್ತೆ 2 ಮತ್ತು 1 ಕೂಡಿಸಿದ್ರೆ ಏನು ಬರುತ್ತೆ ನಿಮಗೆ, 3 ಬರುತ್ತೆ. 5 5 5 ಕೂಡಿಸಿದ್ರೆ ಎಷ್ಟು ಬಂತು, 15 ಬಂತು. ಮತ್ತೆ 5 + 1 ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ, 6 ಬರುತ್ತೆ. 6 6 6 3 ಕೂಡಿಸಿದ್ರೆ ಎಷ್ಟು ಬರುತ್ತೆ, 15. ಮತ್ತೆ 2 ಕೂಡಿಸಿದ್ರೆ ಏನು ಬರುತ್ತೆ ನಿಮಗೆ, 9 ಬರುತ್ತೆ. ಇಲ್ಲಿಯೂ ಅಷ್ಟೇ, 7 3 21. ಸೊ 21ರಲ್ಲಿ ಮತ್ತೆ 2 ಮತ್ತೆ ನಂಬರ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ಇಲ್ಲಿ 8 8 8 24 ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮಗೆ, 6 ಬರುತ್ತೆ. ಇಲ್ಲಿ 27 7 ಮತ್ತೆ 2ನ ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳ, 9. ನೋಡಿ, ಇಲ್ಲಿ 1ರಿಂದ ತಗೊಂಡು 9 ತನಕ 3 3 3 ನಂಬರ್ಸ್ನ ಕೂಡಿದ್ರು ಕೂಡ ಬಂದಿರ್ತಕ್ಕಂಥ 2 ಅಂಕೆಗಳ ಮತ್ತೆ ಕೂಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಅಂಕೆ ಯಾವುದಾಗುತ್ತೆ, 3 6 9 3 6 9 3 6 9. ಚೆನ್ನಾಗಿದೆ ಅಲ್ವಾ? ಈ ರೀತಿಯಾಗಿ ನಾವು ಅನೇಕ ಸಂಖ್ಯೆಗಳನ್ನು ತಗೊಂಡು ಅನೇಕ ವಿನ್ಯಾಸಗಳಲ್ಲಿ ಅವನ್ನ ಅರೇಂಜ್ ಮಾಡ್ತೀವಿ. ಹಾಗೆ ಅನೇಕ ಆಟಗಳನ್ನು ಕೂಡ ನಾವು ಆಟವನ್ನ ಆಡ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ಈ ಒಂದು ಪಾಠದಲ್ಲಿ ನಾವು ಇನ್ನೂ ಕೆಲವೊಂದು ಸಂಖ್ಯೆಗಳ ಆಟವನ್ನ ತಿಳ್ಕೊಳ್ಳೋಣ. ಸೊ ಮೊದಲಾಗಿ ಈ ಒಂದು ಆಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಕಲಿತಿರ್ತಕ್ಕಂತಹ ಸಂಖ್ಯೆಗಳ ವಿಸ್ತೃತ ರೂಪದ ಬಗ್ಗೆ
ತಿಳ್ಕೊಳ್ಳೋಣ. ಏನು ಸಂಖ್ಯೆಗಳ ವಿಸ್ತೃತ ರೂಪ? ವಿಸ್ತೃತ ರೂಪ ಏನು? ಸಂಖ್ಯೆಗಳ ವಿಸ್ತೃತ ರೂಪ ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂದ್ರೆ ಅದನ್ನ ಬಿಡಿಸಿ ಬರೀತಕ್ಕಂತಹ ಒಂದು ವಿಧಾನ ಆಗಿರುತ್ತೆ. ಈಗ ನೋಡಿ, ಮೊದಲನೇದು 36 ಅಂತ ಇದೆ ಸಂಖ್ಯೆ 36. ಇದರ ಒಂದು ವಿಸ್ತೃತ ರೂಪ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಮಗೆ ಸ್ಥಾನಗಳೇ ಗೊತ್ತು. ನಮಗೆ ಇಲ್ಲಿಂದ ಕೌಂಟ್ ಮಾಡ್ತೀವಿ ಅಂತ. ಯಾವ ಸ್ಥಾನ ಇದು? ಇದು ಬಿಡಿ, ಇದು 10, ಈ ರೀತಿಯಾಗಿ ಹೋಗ್ತದೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಈ ರೀತಿ ಬರಿತಾ ಹೋಗ್ತೀವಲ್ವಾ. ಸೊ ಹಾಗಾಗಿ ಈ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗೆ 6 × 1 ಅಂತ ಬರುತ್ತೆ. ಹಿಂಗೆ ಬಿಡಿಸ್ತೀವಿ. 6 × 1 ಪ್ಲಸ್ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಏನೇನು ಬರೀಬೋದು? 3 × 10 ಅಂತ ಬರಿತೀವಿ. 3 × 10 30 ಪ್ಲಸ್ 6 × 1 6. 30 ಪ್ಲಸ್ 6 ಏನು ಬರಿತೀವಿ? 36. ಈಗ ಬರೀಬೋದಲ್ವಾ? ಅಂದರೆ 3 × 10 ಪ್ಲಸ್ 6 × 1. ಇಲ್ಲಿ ನನ್ನ ಎಕ್ಸಾಂಪಲ್ 75 ಅಂತ ಇದೆ. 75 ಇದನ್ನು ಹೇಗೆ ಬರಿತೀವಿ? 7 × 10 ಪ್ಲಸ್ 5 × 1. 7 × 10 ಪ್ಲಸ್ 5 × 1. ಹಾಗೆಯೇ 3 ಅಂಕಿ ನಂಬರ್ ಆಯಿತು ಅಂತ ಹೇಳಿ 1 2 3 123. ಸೊ ಬಿಡಿ 10 100. ಇದನ್ನು ಹೇಗೆ ಬರೀಬೋದು? 1 × 100 ಪ್ಲಸ್ 2 × 10 ಪ್ಲಸ್ 3 × 1 ಅಂದರೆ ಇದು 100 ಪ್ಲಸ್ 20 ಪ್ಲಸ್ 3. ಇದೇನು ಬರೀಬೋದು? 70 ಪ್ಲಸ್ 5 ಅಂತ ಬರೀತೀವಿ. ಇದನ್ನು ಬರೀತೀವಿ 30 ಪ್ಲಸ್ 6 ಅಂದರೆ 6. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ? ವಿಸ್ತೃತ ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಮಕ್ಕಳ ಯಾವ ಥರ ನಾವು ಸಂಖ್ಯೆಗಳನ್ನ ತಗೊಂಡಾಗ ನಾವಿದನ್ನ ಒಂದು ಏನು ನಿಯಮಕ್ಕೆ ಅನುಗುಣವಾಗಿ ಆ ಸಂಖ್ಯೆಗಳ ಬದಲಾಗಿ ಎ ಬಿ ಅಕ್ಷರದಲ್ಲಿ ಬರುತ್ತದೆ ಅಂತ. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅನ್ನೋದು 2 ಅಂಕಿಗಳಾದಾಗ ಎ ಬಿ ಹೇಗೆ ಬರೀತೀವಿ? ಇಲ್ಲಿ ಎ ಬಿ ಅಂತ ತಿಳ್ಕೊಳ್ಳಿ. ಎ ಬಿ ಅಂದರೆ ನಾವು ಸಾಮಾನ್ಯವಾಗಿ ಏನಂತ ಬರೀತೀವಿ? ಎ × ಬಿ ಅಂತ ಬರೀತೀವಿ. ಇಲ್ಲಿ ಎ ಬಿ ಅಂತಂದರೆ ಎ × ಬಿ ಅಂತ ಕನ್ಸಿಡರ್ ಮಾಡಬಾರ್ದು, ಪರಿಗಣನೆಗೆ ತಗೋಬಾರ್ದು. ಎ × ಬಿ ಅಲ್ಲ, ಅದು ಎ ಬಿ ಅಂದರೆ 2 ಅಂಕಿಯ ಸಂಖ್ಯೆ. ಈಗ 35 ಅಂತ ಇದೆ ಅಲ್ವಾ, ಅಲ್ಲಿ 35 ಬದಲಾಗಿ ಎ ಮತ್ತು ಬಿ ಅಂತ ಬರೆದಿದ್ದೀವಿ. ಎ ಜಾಗದಲ್ಲಿ 3 ಇದೆ, ಬಿ ಜಾಗದಲ್ಲಿ 5 ಇದೆ. ಈ ರೀತಿಯಾಗಿ ನಾವು ತಗೊಂಡಾಗ ಈ ರೀತಿಯಾಗಿ ಬರಿಬೇಕಾದ್ರೆ ಈ ರೀತಿಯಾಗಿ ಬರಿಬೇಕು ಅಂದಾಗ 3 × 10 ಗುಣಿಸ್ಕೊಂಡಿದ್ದೀವಿ, 6 × 1 ಅಂತ ಗುಣಿಸ್ಕೊಂಡಿದ್ದೀವಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ? ಬಿ ಇದೆ. 10ರ ಸ್ಥಾನದಲ್ಲಿ ಏನಿದೆ? ಎ ಇದೆ. ಸೊ ಹೇಗೆ ಬರಿಬೋದು? ಇದನ್ನ 10 ಎ ಪ್ಲಸ್ 1 ಬರಿಬೋದಾ? 10 × ಎ. ಇಲ್ಲಿ 10 × ಎ ಪ್ಲಸ್ 1 × ಬಿ. ಯಾವ ರೀತಿ ಬರಬಲ್ಲ ನಾವು? 3 × 10 ಪ್ಲಸ್ 6 × 1. ಈ 36 ಬದಲಾಗಿ ನನಗೆ ಏನು ಕೊಟ್ಟಿದ್ದಾರೆ? ಇಲ್ಲಿ ಎ ಮತ್ತು ಬಿ. ಎ ಮತ್ತು ಬಿಗಳು ಯಾವುದಾದರೂ ಅಂಕಿಗಳು ಆಗಿರಬಹುದು. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾದ್ರೆ ಈ 10 × ಎ ಪ್ಲಸ್ 1 × ಬಿ ಅಂತ ಬರಿತೀವಿ. ಹಾಗೆ ಉಲ್ಟ ಬರಿಬೇಕಾಗುತ್ತೆ. ಇದನ್ನ ಅದನ್ನು ಬದಲು ಮಾಡಬೇಕು. ನಾವು 36 ನಾವು 63 ಅಂತ ಬರೆದಾಗ ಏನಾಗುತ್ತೆ? ಇಲ್ಲಿ 6 × 10 ಪ್ಲಸ್ 3 × 1 ಅಂತ ಬರೀತೀವಲ್ವಾ. ಅದೇ ಥರ ಬಿ ಆದಾಗ ಏನಾಗುತ್ತೆ? 10 × ಬಿ ಪ್ಲಸ್ 1 × ಎ. ಟೋಟಲ್ ಆಗಿ ಬರೀಬೋದು 10 ಬಿ ಪ್ಲಸ್ ಎ ಅಂತ ಬರೀಬೋದು. ಅರ್ಥ ಆಯ್ತಿದೆಯಾ? ಸೊ ಹಾಗಾಗಿ ಈ ರೀತಿ ನಾವು ಯಾವುದೇ 2 ಅಂಕಿಗಳ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ ಇದೆ ಮಕ್ಕಳ. ಹಾಗೆಯೇ ಇಲ್ಲಿ 2 ಅಂಕಿ ನಂಬರ್ನ ತಗೊಂಡ್ವಿ. ಅದೇ ಥರ 3 ಅಂಕಿ ನಂಬರ್ ತಗೊಂಡ್ವಿ ಅಂದ್ಕೊಳ್ಳಿ. ಎ ಬಿ ಮತ್ತು ಸಿಗಳು ಯಾವುದೇ ಅಂಕಿಗಳು ಆಗಿರಲಿ. ಅವಾಗ ಹೇಗೆ ಬರೀತೀವಿ? ಎ ಬಿ ಸಿನ ಹೇಗೆ ಬರೀತೀವಿ ಹೇಳಿ? 100 ಎ ಪ್ಲಸ್ 10 ಬಿ ಪ್ಲಸ್ 1 ಸಿ. 100 ಎ ಪ್ಲಸ್ 10 ಬಿ ಪ್ಲಸ್ 1 ಸಿ ಅಂತ ಬರಿತೀವಿ. ಹೇಗೆ ಬರ್ತೀವಿ ಅಂತ ನಾವು 1 × 100 ಪ್ಲಸ್ 2 × 10 ಪ್ಲಸ್ 3 × 1 ಸಂಖ್ಯೆಗಳಿಂದ ನಾವು ಗುಣಾಕಾರ ಮಾಡಬೇಕು. ಎ ಬಿ ಸಿ ಅನ್ನೋದು ನಮಗೆ ಯಾವ ಅಂಕಿಗಳು ಅಂತ ಗೊತ್ತಿಲ್ಲ. ಹಾಗಾಗಿ 100 ಎ 10 ಬಿ ಮತ್ತೆ 1 ಸಿ ಅಂತ ಬರಿತೀವಿ. ಹಾಗೆ ಇವುಗಳು ಉಲ್ಟ ಬರಿಬೇಕು. ಅಂದರೆ ಅದನ್ನು ಬದಲು ಮಾಡಬಾರ್ದು. ಎ ಜಾಗದಲ್ಲಿ ಬಿ, ಬಿ ಜಾಗದಲ್ಲಿ ಸಿ,
ಸಿ ಜಾಗದಲ್ಲಿ ಎ ಬಂದಾಗ ಬಿ ಎ ಬಿ ಸಿ ಇದು ಇಲ್ಲಿ ಬರುತ್ತೆ. ಹಿಂಗೆ ಮಾಡುವಾಗ 100 ಬಿ ಪ್ಲಸ್ 10 ಸಿ ಪ್ಲಸ್ ಎ ಅಂತ. ಸೊ ಇದು ಫಸ್ಟ್ ನಂಬರ್ ಬಿ ಬಂತಲ್ವಾ, ಸಿ ಬಂತು, ಬಿ ಬಂತು, ಮತ್ತೆ ಎ ತಗೊಂಡ್ರೆ 100 ಸಿ ಪ್ಲಸ್ 10 ಬಿ ಪ್ಲಸ್ 1 ಎ. ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಸಿ ಎ ಬಿ 10 ಎ ಪ್ಲಸ್ ಸಿ ಆಯ್ತಾ. ಸೊ ಎ ಬಿ ಸಿ ಹೇಗೆ ಬರೀಬೋದು, 100 ಎ ಪ್ಲಸ್ 10 ಬಿ ಪ್ಲಸ್ 1 ಸಿ ಬರೀಬೋದು. ಬಿ ಸಿ ಅನ್ನ 100 ಬಿ ಪ್ಲಸ್ 10 ಸಿ ಪ್ಲಸ್ ಎ ಬರೀಬೋದು. ಸಿ ಎ ಬಿನ 100 ಸಿ ಪ್ಲಸ್ 10 ಎ ಪ್ಲಸ್ ಬಿ ಅಂತ ಬರೀಬಹುದಾಗಿದೆ. ಇದನ್ನ ನಾವೇನಂತ ತಗೋತೀವಿ, ವಿಸ್ತೃತ ರೂಪ ಅಂತ ತಗೋತೀವಿ. ಹಾಗೆ ನಾವೀಗ ಸಾಮಾನ್ಯ ರೂಪ ತಗೋತೀವಿ ಅಂತ ಹೇಳ್ಬೋದು. ಯಾವುದೇ ಸಂಖ್ಯೆಯ ಸಾಮಾನ್ಯ ರೂಪ ಅಂತ ಇವಾಗ ಬಿಡಿಸಿ ಬರ್ತೀವಿ. ಇವಾಗ ವಿಸ್ತೃತ ರೂಪ ಅಂದಾಗ ಬಿಡಿಸಿ ಬರ್ತೀವಿ. ಸಾಮಾನ್ಯ ರೂಪ ಅಂದಾಗ ಏನ್ ಮಾಡ್ಬೇಕು, ನಾವು ಜೋಡಿಸ್ಬಿಟ್ಟು ಬರೀಬೇಕು. ಸೊ ಈ ರೀತಿ ಕೊಟ್ಟಿರ್ತೀವಿ ಇಲ್ಲಿ. ಸಾಮಾನ್ಯ ರೂಪ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಏನು ಬರೀಬೋದು ಇಲ್ಲಿ, ಇದನ್ನ ತಗೊಳ್ಳಿ. ಈಗ 9 ಇಂಟು 100 9 ಇಂಟು 10 ಪ್ಲಸ್ 1 ಇಂಟು 1 ಅಂತ ಇದೆ. 9 ಇಂಟು 10 ಪ್ಲಸ್ 1 ಇಂಟು 1. ಸೊ ಈಗ 9 ಇಂಟು 10 ಏನಂತ 90. 1 ಇಂಟು 1 ಏನಂತ 1. ಸೊ 90 ಪ್ಲಸ್ 1 ಎಷ್ಟಾಗ್ತದೆ ಮಕ್ಕಳ, 91. ಸೊ ಅಲ್ಲಿ ಈ ರೀತಿ ಕೊಟ್ಟಿರೋದನ್ನ ಬಿಡಿಸಿ ಬರುತ್ತೆ. ಇಲ್ಲಿ ಈ ರೀತಿ ಕೊಟ್ಟಿರೋದನ್ನ ಹೇಗೆ ಬರೀತೀವಿ, ಕೂಸಿ ಬರೀಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ಈಗ 2 ಇಂಟು 100 ಪ್ಲಸ್ 3 ಇಂಟು 10 ಪ್ಲಸ್ 5 ಇಂಟು 1 ಅಂತ ಇದೆ. ಆಯ್ತಾ. ಇವಾಗ 2 ಇಂಟು 100 200, 3 ಇಂಟು 10 30, 5 ಇಂಟು 1 ಎಷ್ಟಾಗುತ್ತೆ, 5 ಆಗುತ್ತೆ. ಹಾಗಾದ್ರೆ ಏನು ಬರೀಬಹುದು ನಾವಿಲ್ಲಿ, 235. ಇದು ಅದರ ಸಾಮಾನ್ಯ ರೂಪ ಆಗಿದೆ. ಸೊ ಹಾಗಾದ್ರೆ ಮಕ್ಕಳೇ, ನಾವಿಲ್ಲಿ ಯಾವುದೇ ಒಂದು ಸಂಖ್ಯೆ ಕೊಟ್ಟಾಗ ಅದು 2 ಅಂಕಿ ಆಗಿರ್ಬೋದು ಅಥವಾ 3 ಅಂಕಿ ಆಗಿರ್ಬೋದು, ಈ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ವಿಸ್ತೃತ ರೂಪ ಬರೆಯೋದು, ಅವುಗಳ ಸಾಮಾನ್ಯ ರೂಪ ಬರೆಯೋದನ್ನ ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಇದು ಈ ಒಂದು ಪಾಠದಲ್ಲಿ ಸಂಖ್ಯೆಗಳ ಆಟ ಆಡೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಆಗಿದೆ. ಇವಾಗ ಮೊದಲ ಸಂಖ್ಯೆಯ ಆಟವನ್ನ ನೋಡೋಣ ಮಕ್ಕಳೇ. ಈಗ ಈ ಒಂದು ಪರಿಕಲ್ಪನೆ ತಗೊಂಡ್ರೆ ಅವುಗಳ ವಿಸ್ತೃತ ರೂಪ, ಅವುಗಳ ಸಾಮಾನ್ಯ ರೂಪವನ್ನು, ಆ ಒಂದು ಪರಿಕಲ್ಪನೆ ತಗೊಂಡು ಈ ಸಂಖ್ಯೆಗಳೊಂದಿಗೆ ಆಟದಲ್ಲಿರ್ತಕ್ಕಂಥ ಮೊದಲನೇ ಆಟವನ್ನ ಆಡೋಣ. ಮೊದಲನೇದೇನಪ್ಪ ಅಂದ್ರೆ 2 ಅಂಕಿಯ ಸಂಖ್ಯೆಯ ಅದಲು ಬದಲು ಮಾಡುವುದು. ಏನು ಅದಲು ಬದಲು ಮಾಡುವುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ 23 ಅನ್ನೋದೊಂದು 2 ಅಂಕಿ ಸಂಖ್ಯೆ ಅಂದ್ರೆ ಅವರ ಬಿಡಿ ಸ್ಥಾನದಲ್ಲಿ ಏನಿದೆ 3 ಇದೆ, ಹತ್ತರ ಸ್ಥಾನದಲ್ಲಿ ಏನಿದೆ 2 ಇದೆ. ಈಗ ಅದಲು ಬದಲು ಮಾಡೋದು ಅಂದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಹತ್ತರ ಸ್ಥಾನಕ್ಕೆ ಬರೆಯುವುದು, ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಒಂದು ಅಂಕಿಯನ್ನ ಬಿಡಿ ಸ್ಥಾನದಲ್ಲಿ ಬರೆಯುವುದು. ಏನ್ ಬರೀತೀವಿ, 32. ಅರ್ಥ ಆಯ್ತಾ ಮಕ್ಕಳ? ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಬರ್ಕೊಂಡು ಅವುಗಳ ಆಟವನ್ನ ಆಡೋಣ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾರಾದ್ರೂ 2 ಅಂಕಿಯ ಸಂಖ್ಯೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂದ್ರೆ ಯಾರಿಗೂ ಹೇಳ್ದೆ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತೀವಿ. ಇಟ್ಕೊಂಡ್ರ ಈ 2 ಅಂಕಿ ಸಂಖ್ಯೆ ಅದಲು ಬದಲು ಸಂಖ್ಯೆಯನ್ನ ಬರ್ಕೊಳ್ಳಿ. ಈಗ ಅದಲು ಬದಲು ಮಾಡಿದ 23 ಹೇಗೆ ಬರ್ರಿ, 32. ನೀವು ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ 15 ಆದ್ರೆ ಉತ್ತರ ಬಂದ್ರೆ 51. ಆಯ್ತಾ? ಯಾರಿಗೂ ಹೇಳ್ದೆ 2 ಅಂಕಿ ಸಂಖ್ಯೆ ಮನದಲ್ಲಿ ಇಟ್ಕೋಬೇಕು. ಅದನ್ನ ಅದಲು ಬದಲು ಅಂದ್ರೆ ಇಂಟರ್ಚೇಂಜ್ ಮಾಡಬೇಕು. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಬಿಡಿ ಸ್ಥಾನಕ್ಕೆ ಬರ್ಕೋಬೇಕು. ಬರ್ಕೊಂಡ್ರ ಈ 2 ಬಂದಿರ್ತಕ್ಕಂಥ ಸಂಖ್ಯೆ ಅಂದ್ರೆ 2 ಫಸ್ಟಿಗೆ ಇರ್ತಕ್ಕಂಥ ಸಂಖ್ಯೆ ಮತ್ತೆ ಅದಲು ಬದಲು ಮಾಡಿದಾಗ ಇರ್ತಕ್ಕಂಥ ಸಂಖ್ಯೆಯನ್ನ ಕೂಡ್ಕೊಂಡ್ರ ಕೂಡಿದ್ಮೇಲೆ ಮೊತ್ತ ಸಿಕ್ತಲ್ವಾ, ಈ ಮೊತ್ತವನ್ನ ನೀವು 11ರಿಂದ ಭಾಗಾಕಾರವನ್ನ ಮಾಡಬೇಕು. ಏನ್ ಮಾಡಬೇಕು, 2 ಅಂಕಿ ಸಂಖ್ಯೆ ಮನಸ್ಸಲ್ಲಿ ಇಟ್ಕೋಬೇಕು ಅಥವಾ ಬರ್ಕೋಬಹುದು. ನೀವು ಬರ್ಕೊಂಡಾದ್ಮೇಲೆ ಅದನ್ನ ಇಂಟರ್ಚೇಂಜ್ ಮಾಡಬೇಕು, ಅದಲು ಬದಲು ಮಾಡಬೇಕು. ಆ ಸಂಖ್ಯೆಯನ್ನ ಬರೀರಿ, 2 ಸಂಖ್ಯೆಯನ್ನ ಕೂಡಬೇಕು. ಮೊತ್ತ ಬಂದಿರತಕ್ಕಂಥ ಸಂಖ್ಯೆ, ಮೊತ್ತವಾಗಿ ಸಿಕ್ಕಿರ್ತಕ್ಕಂಥ ಸಂಖ್ಯೆಯನ್ನ 11ರಿಂದ ಭಾಗಾಕಾರ ಮಾಡಬೇಕು. ಹಾಗಾದ್ರೆ ಆ ಬಂದಿರತಕ್ಕಂಥ ಒಂದು ಸಂಖ್ಯೆ ಏನಿದೆ ಅಲ್ಲ, ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಭಾಗಾಕಾರ ಆಗುತ್ತೆ. ಹಾಗಾದ್ರೆ ನಿಮ್ಮ ಶೇಷ ಬಂದಿರತಕ್ಕಂಥ ಶೇಷವನ್ನ ನಾನು ಹೇಳಲೆ,
ಆ ಶೇಷವೇ 0. ಅಲ್ಲಿ ಯಾವುದೇ ಒಂದು ಶೇಷ ಉಳಿದಿರೋಲ್ಲ, ಕಂಪ್ಲೀಟ್ ಆಗಿ ಅದೇನಾಗಿರುತ್ತೆ, ಭಾಗಾಕಾರ ಆಗಿರುತ್ತೆ. ಚೆನ್ನಾಗಿದೆ ಅಲ್ವಾ ಆಟ? ಈಗ ನಾನು ಬರಿತೀನಿ ನೋಡಿ. ಈಗ ನಾನು ನೋಡಿರ್ತಕ್ಕಂಥ ಸಂಖ್ಯೆ 23 ಅಂತ ಇದೆ. ನಾನು ತಗೊಂಡಿರ್ತಕ್ಕಂಥ ಸಂಖ್ಯೆ 23 ಅಂತ ಅನ್ಕೊಳ್ಳೋಣ. ಇನ್ನು ಅದು ಬಂದು ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಯಾವುದು? 12. ಅದು ಬಂದು ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಯಾವುದು? 12. ಇದು ಮೊತ್ತ ಎಷ್ಟಾಗುತ್ತೆ? 33. ಈ 33ನ ನಾನೇನು ಮಾಡಬೇಕು? 11ರಿಂದ ಭಾಗಿಸ್ಬೇಕು. 11ರಿಂದ ಭಾಗಾಕಾರ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 11 ಮೂರಲೆ 33 ಸಿಗುತ್ತೆ. ಅಲ್ಲಿ ಶೇಷ ಏನು ಸಿಗುತ್ತೆ? 0. ನೀವು ಯಾವ ನಂಬರ್ ಆದ್ರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 91 ತಗೊಂಡೆ ಅಂತ ಇಟ್ಕೊಳ್ಳಿ. ಅದು ಬಂದು ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಎಷ್ಟು? 19. ಇವಾಗ ಸಿಗ್ತಕ್ಕಂಥ ಸಂಖ್ಯೆ ಎಷ್ಟು? 9 + 1 10. 9 + 1 10. 10 + 1 11. ಇದೇ ಸಿಕ್ಕಿಲ್ಲ ನಮಗೆ 110. ಸೊ 110ನ್ನ 11 11 11 110 ಸರಿನಾ? ಹಾಗಾದ್ರೆ ಇದು ಸಿಗ್ತಕ್ಕಂಥ ಶೇಷ ಎಷ್ಟು ನಮಗೆ? 0. ಆಯ್ತಾ? ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇಲ್ಲಿ ಇರ್ತಕ್ಕಂತಹ ಒಂದು ಪರಿಕಲ್ಪನೆ ಅಥವಾ ಇಲ್ಲಿ ಇರ್ತಕ್ಕಂಥ ನಿಯಮ ಯಾವುದು ತಿಳ್ಕೊಳ್ಳೋಣವಾ? ಈಗ ನೋಡಿ, ಎ ಮತ್ತು ಬಿಗಳು ಎರಡು ಅಂಕಿಗಳಾಗಿವೆ. ಆ ಸಂಖ್ಯೆ 2 ಅಂಕಿಗಳು ಆಗಿರಲಿ. ಈಗ ಎ ಬಿ ಅನ್ನೋದು 2 ಅಂಕಿ ಸಂಖ್ಯೆ. ಎ ಬಿ ಅನ್ನೋದೇನು? 2 ಅಂಕಿ ಸಂಖ್ಯೆ. ಏನಂದ್ರೆ ಕೊಟ್ಟ 2 ಅಂಕಿ ಸಂಖ್ಯೆ. ಇದನ್ನ ಇದರ ವಿಸ್ತೃತ ರೂಪ ಏನು? 10a + 1b ಬರೀಬೋದಾ? ಈಗ ಅದನ್ನ ಬದಲು ಮಾಡಿದಾಗ ಸಿಗ್ತಕ್ಕಂಥ ಸಂಖ್ಯೆ ಏನು? ba. ಇದನ್ನ ನಾವು ಇದರ ಬದಲಾಗಿ ಏನು ಸಿಗುತ್ತೆ ನಮಗೆ? 10b + 1a. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಏನಂತ ಬರೀತೀವಿ? ವಿಸ್ತೃತ ರೂಪ ಏನಂತ ಬರೀತೀವಿ? ಇದನ್ನ 2 × 10 + 1 × 1 ಅಂತ ಬರೀತೀವಿ. ಇದನ್ನು ಹೇಗೆ ಬರೀತೀವಿ? 1 × 10 + 2 × 1. ಹೌದಲ್ವಾ? ಅದೇ ತರನೇ ಇಲ್ಲಿ ಎ ಅನ್ನೋದು 10ರ ಸ್ಥಾನದಿಂದ ಬರುತ್ತೆ, ಬಿ ಅನ್ನೋದು ಬಿಡಿ ಸ್ಥಾನದಿಂದ ಅದನ್ನ 1ರಿಂದ ಭಾಗಿಸೋಣ. ಇಲ್ಲಿ ಬಿ ಅನ್ನೋದು 10ರ ಸ್ಥಾನದಲ್ಲಿದೆ, ಎ ಅನ್ನೋದು ಬಿಡಿ ಸ್ಥಾನದಲ್ಲಿದೆ. ಈ ಏನು ಸಿಗ್ತಲ್ಲ ನಮಗೆ ಇಲ್ಲಿ ಈ ವಿಸ್ತೃತ ರೂಪಗಳನ್ನ ಅವುಗಳನ್ನ ತಗೊಳ್ಳೋಣ. ಮೊತ್ತ ಕಡೆ 10a + 1b + 10b + 1a ಬರುತ್ತಾ? ಇವಾಗ ಇದು ಸಜಾತಿ ಪದಗಳು, ಇವೆರಡು ಸಜಾತಿ ಪದಗಳು. ಎಷ್ಟಾಯ್ತು ನಮಗೆ? 10a + 1a ಎಷ್ಟು ಬಂತು ನಮಗೆ? 11a. 1b + 10b ಎಷ್ಟು ಬಂತು? 11b. ಈ ರೀತಿ ಬರೀಬೋದಲ್ವಾ? ಇವಾಗ 11ನ್ನ ಕಾಮನ್ ಅಂತ ಬಂದ್ರೆ ಒಳಗಡೆ ಉಳಿತಕ್ಕಂಥ ಸಂಖ್ಯೆ ಯಾವುದು ನಮಗೆ? a + b. ಅರ್ಥ ಆಯ್ತು ಮಕ್ಕಳೇ? ಅಂದ್ರೆ ಅರ್ಥ ಏನು? ಯಾವುದೇ 2 ಅಂಕಿ ಸಂಖ್ಯೆಯ ಮೊತ್ತ ತಗೊಂಡು ಅದನ್ನು 11ರಿಂದ ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಕೂಡ 11ರಿಂದ ಭಾಗ ಹಾಗೆ ಆಗುತ್ತೆ. ಅಂದ್ರೆ ಅರ್ಥ ಏನು? ಈ 11ರ ಮಧ್ಯೆ ಏನಾದ್ರು ತಗೊಂಡು 11ರಿಂದ ಏನಕ್ಕೆ ಗುಣಿಸಿದ್ರೆ 11ರಿಂದ ಭಾಗ ಹಾಗೆ ಆಗುತ್ತೆ. 11 11 11ರಿಂದ ಭಾಗ ಆಗುತ್ತೆ. 11 2 11 11 22 ಅದು ಕೂಡ 11ರಿಂದ ಭಾಗ ಆಗುತ್ತೆ. 11 33 ಅದು ಕೂಡ ಭಾಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ 2 ಮತ್ತು 1 ಅನ್ನೋದು ಸಂಖ್ಯೆ ಆಗಿದೆ. 21 ತಗೊಂಡಿದ್ದಲ್ಲ, ಅಲ್ಲಿ ಎ ಅನ್ನೋದು 2 ಆಗಿದೆ, ಬಿ ಅನ್ನೋದು 1 ಆಗಿದೆ. ಈಗ ಅದನ್ನ 11 × a + b ರೂಪದಲ್ಲಿ 11 × a + b ಅಂತ 2 + 1 ಇದರಲ್ಲಿ ಬಂದಾಗ 11 × 3 ಆಯಿತು. 11 3 ಎಷ್ಟಾಯಿತು? 33. ಯಾವುದೇ ನಂಬರ್ನ ಆ ಸಂಖ್ಯೆಯಿಂದ 11ರಿಂದ ಗುಣಿಸಿದಾಗ ಆಬ್ವಿಯಸ್ಲಿ ಅದೇನಾಗಿರುತ್ತೆ? 11ರಿಂದ ಭಾಗ ಹಾಗೇ ಆಗುತ್ತೆ. ಯಾವುದೇ ಮಧ್ಯೆಯಲ್ಲಿ ಬರ್ತಕ್ಕಂಥ 9ರಿಂದ 9ರ ಮಧ್ಯೆಯಲ್ಲಿ ಬರ್ತಕ್ಕಂಥ 9 18 27 36 ಎಲ್ಲ ಸಂಖ್ಯೆಗಳು ಕೂಡ 9ರಿಂದ ಭಾಗ ಹಾಗೇ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ನೋಡಿ, ಇಲ್ಲಿ 11 × a + b ರೂಪದಲ್ಲಿ ಬರುತ್ತೆ. ಅದು ಬದಲು ಮಾಡಿದಾಗ ಸಂಖ್ಯೆಗಳು ಚೇಂಜ್ ಆಗುತ್ತೆ. ನೀವು ಯಾರೇ ಕೂಡಿಸಿದ್ರೆ ನಮಗೆ ಒಂದೇ ಥರ ನಂಬರ್ಗಳು ಬರ್ತವೆ. ಸೊ 11 ಮಧ್ಯೆಯಲ್ಲಿ 11 ಬರುತ್ತೆ, 22 ಬರುತ್ತೆ, 33 ಬರುತ್ತೆ, 44 55 66 ಈ ರೀತಿ ನಂಬರ್ಗಳೇ ಬರ್ತವೆ. ಹಾಗಾಗಿ ನಮಗೆ ಅವೆಲ್ಲವೂ ಕೂಡ 11ರಿಂದ ಭಾಗ ಆಗೋದ್ರಿಂದ ನಮಗೆ ಬರ್ತಕ್ಕಂಥ ಶೇಷ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ನೀವು ಯಾರಿಗಾದ್ರೂ ಬೇಕಿದ್ರೆ ಈ ಥರ ನಂಬರ್ಗಳನ್ನ ಇಟ್ಕೊಂಡು ಮನೆಯಲ್ಲಿರ್ತಕ್ಕಂಥ ತಮ್ಮಂದು ತಂಗಿಯಂದ್ರ ಜೊತೆಗೆ ನೀವು ಆಟವನ್ನು ಆಡಬಹುದು. ಸೊ ಈಗ ಮುಂದಿನ ಆಟಕ್ಕೆ ಹೋಗೋಣ. ಇಲ್ಲಿ ನಾವು 2 ಅಂಕಿಗಳ ಸಂಖ್ಯೆನ ಬದಲು ಮಾಡಿ
ಅವುಗಳನ್ನ ಕೂಡಿ 11ರಿಂದ ಭಾಗಾಕಾರ ಮಾಡಿ. ಈಗ ಇದೇ 2 ಅಂಕಿ ಸಂಖ್ಯೆ ತಗೊಂಡು ಇನ್ನೊಂದು ಆಟ ಆಡೋಣ. ನೋಡಿ ಮಕ್ಕಳ, ಇದೇ 2 ಅಂಕಿ ಸಂಖ್ಯೆಯನ್ನು ಯಾವ್ದಾದ್ರು 2 ಅಂಕಿ ಸಂಖ್ಯೆಯನ್ನ ತಗೊಳ್ಳೋಣ ಅಂತ ಇಟ್ಕೊಂಡ್ರ. ಯಾವ್ದಾದ್ರು 2 ಅಂಕಿ ಸಂಖ್ಯೆಯನ್ನ ತಗೊಳ್ಳಿ, ಅದನ್ನ ಅದ್ಲು ಬದಲು ಮಾಡಿದ್ರಾ. ಅದ್ಲು ಬದಲು ಮಾಡಿದಾಗ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ 21 ಅಂತ ತಗೊಂಡಿರ್ತೀರಾ. ಅದು ಅದ್ಲು ಬದಲು ಮಾಡಿದ್ರೆ ಏನಾಯ್ತು? 12 ಆಯ್ತು. ಸೊ 21 12ರಲ್ಲಿ ದೊಡ್ಡ ನಂಬರ್ ಯಾವುದು? 21. ಹೌದಾ? ಈ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಕಳಿಬೇಕು. ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಕಳಿಬೇಕು. ಕಳೆದಾಗ ನಿಮಗೊಂದು ಅಲ್ಲಿ ವ್ಯತ್ಯಾಸ ಸಿಗುತ್ತಲ್ವಾ, ಒಂದು ನಂಬರ್ ಸಿಗುತ್ತಲ್ವ, ಡಿಫ್ರೆನ್ಸು. ಆ ನಂಬರ್ನ 9ರಿಂದ ಭಾಗ ಮಾಡಿ. ಆ ಸಿಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನ 9ರಿಂದ ಭಾಗಾಕಾರ ಮಾಡಿ. ಹಾಗಾದ್ರೆ ಬಂದಿರ್ತಕ್ಕಂಥ ಶೇಷ ಎಷ್ಟು? 0. ಹೌದಲ್ವಾ? ಸೊ ಈಗ ಅದು ನೋಡೋಣ. ಯಾವ್ದಾದ್ರು ನಂಬರ್ ತಗೋಣ. 36 ಅಂತ ನಾನು ಒಂದು ಸಂಖ್ಯೆ ತಗೊಂಡಿದ್ದೀನಿ. 36. ಇದನ್ನ ಅದನ್ನು ಬದಲು ಮಾಡಿದಾಗ ಸಿಗ್ತಕ್ಕಂಥ ನಂಬರ್ ಎಷ್ಟು? 63. 36ನ ಅದು ಬದಲು ಮಾಡಿದಾಗ ಸಿಗ್ತಕ್ಕಂಥ ಸಂಖ್ಯೆ ಯಾವುದು? 63. ಈ 2 ಸಂಖ್ಯೆಗಳಲ್ಲಿ ದೊಡ್ಡ ನಂಬರ್ ಯಾವುದು? 63. ಚಿಕ್ಕ ನಂಬರ್ ಯಾವುದು? 36. ಈ 63ರಲ್ಲಿ 36ನ ಕಳೆಯಿರಿ. 13ರಲ್ಲಿ 6ನ ಕಳೆದ್ರೆ ಎಷ್ಟು ಬಂತು? ನಮಗಲ್ಲಿ 7 ಬಂತು. 4ರಲ್ಲಿ 7 ಬಂತು. ಈಗ 5ರಲ್ಲಿ ತನಕ ನೀವು ದಸ ತಗೊಂಡಿರ್ತೀವಿ. 5ರಲ್ಲಿ 3 ಎಷ್ಟು? 2. ಉಳಿತಕ್ಕಂಥ ವ್ಯತ್ಯಾಸ ಎಷ್ಟು? 27. ಈ 27ನ 9ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬಂತು? 9 3 27. ಶೇಷ ಎಷ್ಟು ಬಂತು? ನಮಗೆ 0 ಬಂತು. ಹೌದಾ? ಈಗ ಇನ್ನೊಂದು 2 ಅಂಕಿ ನಂಬರ್ ತಗೊಳ್ತೀನಿ. 81. ಅರ್ಥ ಆಯ್ತಾ? 81 2 ಅಂಕಿ ನಂಬರು. ಇದನ್ನು ಉಲ್ಟ ಬಂದ್ರೆ ಎಷ್ಟಾಯ್ತು? 18 ಆಯ್ತು. ಉಲ್ಟ ಅಂದ್ರೆ ಆ ಸ್ಥಾನ ಚೇಂಜ್ ಮಾಡಿ, ಬಿಡಿ ಸ್ಥಾನವನ್ನು 10ರ ಸ್ಥಾನದಲ್ಲಿ 10ರ ಸ್ಥಾನ ಸಂಖ್ಯೆಯನ್ನ ಅಂಕಿಯನ್ನ ಬಿಡಿ ಸ್ಥಾನದಲ್ಲಿ ಬರೆಯುವುದು. ಇವಾಗ ಇವೆರಡು ವ್ಯತ್ಯಾಸ. ದೊಡ್ಡ ನಂಬರ್ ಯಾವುದು? 81. 18 ಅನ್ನೋದು ಚಿಕ್ಕ ನಂಬರು. ಇವೆರಡು ವ್ಯತ್ಯಾಸ ಎಷ್ಟಾಗುತ್ತೆ? 11ರಲ್ಲಿ 8ನ್ನ ಕಳೆದ್ರೆ ಎಷ್ಟು ಬಂತು? 3 ಬಂತು. 11ರಲ್ಲಿ 8ನ್ನ ಕಳೆದ್ರೆ 3 ಬಂತು. ಹೌದಾ? 7ರಲ್ಲಿ 1 ಹೋದ್ರೆ ಎಷ್ಟು? 7 ಆಗುತ್ತೆ. 7ರಲ್ಲಿ 1 ಹೋದ್ರೆ 63ನ ನಾವು 9ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 0. ಇದು ಕೂಡ ನಮಗೆ ಏನು ಬಂತು? ಶೇಷ 0 ಬಂತು. ಹೌದಲ್ವಾ? ಚೆನ್ನಾಗಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ಬೀಜಗಣಿತ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ವ್ಯಾಖ್ಯ ಏನು ಅಂತ ನೋಡೋಣ. ಇಲ್ಲಿ ನೋಡಿ ಮಕ್ಕಳ, ಎ ಮತ್ತೆ ಬಿ ಅನ್ನೋದು 2 ಅಂಕಿಗಳು ಆಗಿರ್ಲಿ. ಎ ಬಿ ಅನ್ನೋದು 2 ಅಂಕಿಯ ಸಂಖ್ಯೆ ಆಗಿರ್ಲಿ. ಇನ್ನು ವಿಸ್ತೃತ ರೂಪ ಏನ್ ಬರೀತೀವಿ? 10a + 1b ಆಯಿತು. ಇವಾಗ ಬಿ ಎ, ಇದರ ವಿಸ್ತೃತ ರೂಪ ಏನ್ ಬರೀತೀವಿ? 10b + 1a. ಈಗ ಎ ಬಿ ಮತ್ತೆ ಬಿ ಎ ನಲ್ಲಿ ಅದು ಸಂಖ್ಯೆ ಇದ್ದು ನಾವು ದೊಡ್ಡದು ಚಿಕ್ಕದು ಹೇಳಿದ್ವಿ. ಎ ಬಿ ಮತ್ತೆ ಬಿ ಎ ನಲ್ಲಿ ಚಿಕ್ಕ ನಂಬರು ದೊಡ್ಡ ನಂಬರು ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ? ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 1 ಇದೆ, 10ರ ಸ್ಥಾನದಲ್ಲಿ 8 ಇದೆ. ಇಲ್ಲಿ 10ರ ಸ್ಥಾನ ದೊಡ್ಡದಾಗಿದೆ, ಬಿಡಿ ಸ್ಥಾನ ಕಡಿಮೆ ಇದೆ. ಇಲ್ಲಿ ಬಿಡಿ ಸ್ಥಾನ ದೊಡ್ಡ ನಂಬರ್ ಇದೆ, 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಅಂಕಿ ಏನಾಗಿದೆ? ಚಿಕ್ಕದಿದೆ. ಹಾಗಾದ್ರೆ ನಮಗೆ ಆ ದೊಡ್ಡ ಸಂಖ್ಯೆ ಆಗಬೇಕು ಅಂದ್ರೆ ಯಾವುದು ದೊಡ್ಡದಾಗಿರ್ಬೇಕು? 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿನ ಅಥವಾ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿನ? 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ಏನಾಗಿರ್ಬೇಕು? ದೊಡ್ಡದಾಗಿರ್ಬೇಕು. ಈಗ ಎರಡೂ ತಗೊಂಡ ಈಗ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಅಂಕಿ ದೊಡ್ಡದಾಗಿದೆ. ಆಯ್ತಾ? ಅವಾಗ 10ರ ಸ್ಥಾನ ಇರ್ತಕ್ಕಂಥ ಒಂದು ದೊಡ್ಡದಾಗಿದೆ ಅಂತ ಹೇಳ್ತಕ್ಕಂಥ ಅಂಕಿಗೆ 10a + 1b ಅಂತ ತಗೋತೀವಿ. 10a + 1b ಈ ಸಂಖ್ಯೆಯಿಂದ ಚಿಕ್ಕ ನಂಬರ್ ಯಾವುದು? 1. 10b + 1a ಇದನ್ನ ಕಲಿಯೋಣ. ಅರ್ಥ ಆಯ್ತಾ? 10. ಇವಾಗ ಇದನ್ನ ಬಿಡಿಸೋಣ. 10a + 1b - 10b - 1a. ಇವಾಗ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಸಜಾತಿ ಪದಗಳನ್ನು ತಗೊಂಡ್ರೆ 9a
9a ಮೈನಸ್ 9b. ಯಾಕೆ ಮೈನಸ್ ಬಂತು? ಇಲ್ಲಿ b ನಲ್ಲಿ ದೊಡ್ಡ ನಂಬರು ಮೈನಸ್ ಚಿಹ್ನೆ ಇದೆ. ದೊಡ್ಡ ನಂಬರ್ 10b ಅಲ್ವಾ? 10ಕ್ಕೆ ಏನು ಚಿಹ್ನೆ ಇದೆ? ಮೈನಸ್ ಇದೆ. 9 ಕಾಮನ್ ಆಗಿ ತೆಗೆದ್ರೆ a ಮೈನಸ್ b. ನೋಡಿ, ಯಾವುದೇ ಎರಡು ಅಂಕಿಗಳ ವ್ಯತ್ಯಾಸ ನಮಗೆ ಬಂದಿರತಕ್ಕಂಥ ವ್ಯತ್ಯಾಸ ಎಲ್ಲವೂ ಕೂಡ 9ರಿಂದ ಭಾಗ ಆಗಿ, ಯಾಕೆಂದರೆ 9ರ ಗುಣಕಗಳಾಗಿರ್ತವೆ. ಯಾವುದೇ ಸಂಖ್ಯೆಗಳು 9ರ ಗುಣಕ ಆಗಿದ್ರೆ ಅದು ಮತ್ತೆ 9ರಿಂದ ಭಾಗ ಹಾಗೆ ಆಗುತ್ತೆ. ಅರ್ಥ ಆಯಿತು ಮಕ್ಕಳ? ಅಕಸ್ಮಾತ್ ನಮಗೆ 10ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ದೊಡ್ಡದಾಗಿದೆ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ದೊಡ್ಡದಾಗಿತ್ತಪ್ಪ ಅಂತ ಇಟ್ಕೊಳ್ಳಿ. ಆವಾಗ ಏನು ಬರೀತೀವಿ ಹೇಳಿ? 10b ಪ್ಲಸ್ 1a ಮೈನಸ್ 10a ಪ್ಲಸ್ 1b. ಇವಾಗ 10b ಮೈನಸ್ 1b ಪ್ಲಸ್ 1a ಮೈನಸ್ 10a ಸ್ಥಾನ ಏನು ಸಿಗುತ್ತೆ? 9b ಮೈನಸ್ 9a. ಇಲ್ಲಿ 9ರಿಂದ ನಾವು ಯಾವುದು ಬರೀತೀವಿ? b ಮೈನಸ್ a ಬರೀತೀವಿ. ಇದು ಕೂಡ b ಮೈನಸ್ a ವ್ಯತ್ಯಾಸ. ಇದು 9ರ ಗುಣಕ ಆಗಿರೋದ್ರಿಂದ ಅದು 9ರಿಂದ ಭಾಗ ಹಾಗೆ ಆಗುತ್ತೆ. ಸೊ ಈ ರೀತಿಯಾಗಿ ಮಕ್ಕಳೇ ನಾವು ಈ ಸಂಖ್ಯೆಗಳ ಅದಲು ಬಂದು ಮಾಡಿ, 2 ಅಂಕಿ ಸಂಖ್ಯೆ ಅದಲು ಬಂದು ಮಾಡಿ ಅದರ ಒಂದು ವ್ಯತ್ಯಾಸ ಮತ್ತು ಮೊತ್ತ ತಗೊಂಡಾಗ 11ರಿಂದ ಭಾಗ ಆಗುತ್ತೆ, ವ್ಯತ್ಯಾಸ ತಗೊಂಡಾಗ 9ರಿಂದ ಭಾಗ ಆಗ್ತವೆ. ಶೇಷ ಏನು ಬಂತು ನಮಗಲ್ಲಿ? 0 ಬಂತು. ಈ ರೀತಿಯಾಗಿ ಹಲವಾರು ಸಂಖ್ಯೆಗಳನ್ನ ತಗೊಂಡು ನಾವು ಈ ಒಂದು ಆಟವನ್ನು ಆಡ್ಬೋದು. ಅರ್ಥ ಆಯ್ತಾ? ಈಗ ಮುಂದಿನ ತರಗತಿಯಲ್ಲಿ ಇನ್ನೂ ಬೇರೆ ಆಟವನ್ನು ಆಡೋಣ.